ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಮನೆಯಿಂದ 10 ರೂಪಾಯಿಂದ ಹಿಡಿದು 1,000 ರೂಪಾಯಿವರೆಗೂ ಸುಮಾರು 3,80,000 ರೂಪಾಯಿ ಹಣವನ್ನ ತಮ್ಮ ಜೇಬಿನಿಂದ ಕೊಟ್ಟು, ಇದರಲ್ಲಿ ಒಂದು ವಿಶೇಷ ಅಂತಂದ್ರೆ ಅಲ್ಲಿ ಒಂದು 10 ಮುಸಲ್ಮಾನ್ ಕುಟುಂಬವೂ ಸಹ ಮನೆಗಳಿಂದ ಹಣವನ್ನು ಕೊಟ್ಟಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಒಂದು ಗ್ರಾಮ ಸಾಮರಸ್ಯದಲ್ಲಿ ಇದ್ದಂತ ಒಂದು ಗ್ರಾಮವನ್ನ, ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಆಗಿದಂತ ಈ ಒಂದು ನಿರ್ಣಯವನ್ನ ಕಳೆದ 9 ದಿವಸಗಳಿಂದ ನಾವೇನು ಧ್ವಜವನ್ನು ಆರಿಸಿದ್ವಿ ಅದನ್ನ ಏಕಾಏಕಿ ಗೂಂಡಾಗಳ ರೀತಿ ಯಾವುದೇ ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳಿಗೆ ಬೆಲೆಯನ್ನು ಕೊಡದೆ ಪೊಲೀಸ್ ಫೋರ್ಸ್ ಅನ್ನು ಉಪಯೋಗಿಸಿ ಧ್ವಜವನ್ನು ಇಳಿಸಿದ್ದಾರೆ. ನಿನ್ನೆ ಒಂದು ಅತ್ಯಂತ ವಿಲಕ್ಷಣವಾದ ಘಟನೆ ನಡೀತು. ಅದು ಇಳಿಸಬೇಕಾದ್ರೆ ಒಂದು 4-5 ಜನ ಪೊಲೀಸರು ಕಣ್ಣೀರು ಹಾಕ್ಬಿಟ್ರು. ಸುಮಾರು 58-59 ವರ್ಷದ ರಿಟೈರ್ಡ್ ಕತ್ತೆ ಇರುವಂತಹ ಪೊಲೀಸ್ ಹೇಳ್ತಾರೆ, ASI ಹೇಳ್ತಾರೆ, ಈ ನನ್ನ ರಿಟೈರ್ಡ್ನ ಕೊನೆಯ ಕಾಲದಲ್ಲಿ ಸರ್ಕಾರ ಒಂದು ಪಾಪದ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನ, ಅಂದ್ರೆ ಎಲ್ಲರ ಮನಸ್ಸನ್ನ ಘಾಸಿಗೊಳಿಸಿ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಇವತ್ತು ಧ್ವಜವನ್ನು ಇಳಿಸಿ ಆ ಭಾಗದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ರಾಷ್ಟ್ರಧ್ವಜದ ಬಗ್ಗೆ ಕಾಂಗ್ರೆಸ್ ಇಂದ ನಾವು ಪಾಠ ಕಲಿಯಬೇಕಾಗಿಲ್ಲ. ಇದೇ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನ ಅಂದ್ರೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಬಿಡಿದಾಗ ಇಡೀ ದೇಶದಲ್ಲಿ ಎಲ್ಲ ಕೆಲಸೇವಕರು ಅಲ್ಲಿ ಹೋಗಿ ಗಲಾಟೆ ಮಾಡಿದಾಗ ಅಥವಾ ಒಂದು ಹೋರಾಟವನ್ನು ಮಾಡಿದಾಗ 5 ಜನ ದೇಶಭಕ್ತರನ್ನ ಗುಂಡಕ್ಕೆ ಕೊಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ. ಶ್ರೀನಗರದ ಲಾಲ್ ಚೌಕ್ನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಅಲ್ಲಿಯ ಮೂಲಭೂತವಾದಿಗಳು ಕರೆ ಕೊಟ್ಟಾಗ ಇಡೀ ದೇಶದಿಂದ ದೇಶಭಕ್ತರು ಹೋದಾಗ ದೇಶಭಕ್ತರನ್ನ ತಡೆದು ಅವರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಏಕಾಏಕಿ ರಾಷ್ಟ್ರಭಕ್ತಿಯ ಸುಳ್ಳು ಪ್ರೇಮವನ್ನ ಇವತ್ತು ಬೆರೀತಾ ಇದ್ದಾರೆ. ಇವತ್ತು ಹಿಂದೂ ಶಕ್ತಿಯ ಜಾಗರಣ ತಾವು ನೋಡಬಹುದು. ಮನೆಗಳಿಂದ ಸ್ವಯಂ ಪ್ರೇರಿತವಾಗಿ ಇವತ್ತು ಕಾರ್ಯಕರ್ತರು ಬಂದಿದ್ದಾರೆ. ಮನೆಯಲ್ಲಿ ಇವತ್ತು ಹನುಮ ಬಂದಿದ್ದಾನೆ. ಈ ಕಾಂಗ್ರೆಸ್ ಸರ್ಕಾರದ ಇವರ ಒಂದು ಕೋಟೆಗೆ ಬೆಂಕಿ ಹಾಕುವಂತ, ಇವರ ಅಧಿಕಾರ ಮತವನ್ನು ಇಳಿಸುವಂತ ಕೆಲಸವನ್ನ ಅದರ ಮುನ್ನುಡಿ ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಆಗುತ್ತೆ. ಇನ್ನು 1 ವಾರದಲ್ಲಿ ಅದೇ ಜಾಗದಲ್ಲಿ ಇದಾಗಿಲ್ಲ ಅಂತಂದ್ರೆ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೀವಿ ಅನ್ನುವಂತ ಮಾತನ್ನ ಬಜರಂಗ ಸೇನೆ ರಾಜ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ.
ಎಲ್ಲ ವಾಹನಗಳು ದ್ವಿಚಕ್ರ ವಾಹನಗಳನ್ನ ದಯಮಾಡಿ ದಯವಿಟ್ಟು ಇಲ್ಲಿಂದ ಪಾದಯಾತ್ರೆ ಹೋಗ್ಬೇಕು. ಯಾರು ಅನುಮತದ ಹಿಂದೆ ಹೋಗ್ಬಾರ್ದು, ಮುಂದೆ ಹೋಗ್ಬಾರ್ದು. ಬರ್ತಾ ಇದ್ದಾರೆ ಪಾದ. ಜೈ ಶ್ರೀರಾಮ್. ಎಲ್ಲ ವಾಹನಗಳು ದ್ವಿಚಕ್ರ ವಾಹನಗಳನ್ನ ದಯಮಾಡಿ ಹಾಕ್ಬೇಕು. ದಯವಿಟ್ಟು ಇಲ್ಲಿಂದ ಪಾದಯಾತ್ರೆ ಹೋಗ್ಬೇಕು. ಯಾರು ಅನುಮತದ ಹಿಂದೆ ಹೋಗ್ಬಾರ್ದು, ಮುಂದೆ ಹೋಗ್ಬಾರ್ದು. ಬರ್ತಾ ಇದ್ದಾರೆ ಪಾದ. ಜೈ ಶ್ರೀರಾಮ್. ಮಲ್ಲಿ ಇಲ್ಲಿಂದ ಸೇರ್ಸಕ ಮಂಡ್ಯ ಜಿಲ್ಲೆಯಲ್ಲಿ ಕೆರಗೋಡಿನ ಗ್ರಾಮದಲ್ಲಿ ನಿನ್ನೆ ದಿನ ನಡೆದಿರ್ತಕ್ಕಂಥ ಒಂದು ಸರ್ಕಾರದ ದೌರ್ಜನ್ಯದ ವಿರುದ್ಧ ಇವತ್ತು ಕೆರಗೋಡು ಭಾಗದ ಮತ್ತು ಜಿಲ್ಲೆಯ ಹಲವಾರು ಭಾಗದಿಂದ ಸರ್ಕಾರದ ದೌರ್ಜನ್ಯವನ್ನು ಖಂಡಿಸಲಿಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮಂದರು ತಾಯಂದರು ಸುಮಾರು 15 ಕಿಲೋಮೀಟರ್ಗಳ ಕಾಲ್ನಡಿಗೆಯಲ್ಲಿ ಕೆರಗೋಡು ಗ್ರಾಮದಿಂದ ಇವತ್ತೇನೋ ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿಯ ಮತ್ತು JDSನ ಕಾರ್ಯಕರ್ತರಿರ್ಬೋದು, ನಮ್ಮ ಹನುಮಂತನ ಬಗ್ಗೆ ಇಟ್ಟಿರ್ತಕ್ಕಂಥ ನಮ್ಮ ಹಾಡಿನ ಒಂದು ಸಂಸ್ಕೃತಿ, ಆ ದೇವರ ಒಂದು ಅನುಗ್ರಹವನ್ನು ಪ್ರತಿನಿತ್ಯ ನಾವೇನು ಬೇಡ್ತೇವೆ, ನಮ್ಮ ಕಷ್ಟ ಸುಖಗಳಿಗೆ ಪರಿಹಾರವನ್ನ ಅನುಗ್ರಹಿಸ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ ಹನುಮನ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.